ಪಂಚಪಾಂಡವರ ಪತ್ನಿಯಾದರು ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯಿತು. ಅಣ್ಣ, ಈ ನಿನ್ನ ತಂಗಿಯ ಅರ್ಥ ಧ್ವನಿಯು ನಿನಗೆ ಕೇಳಿಸದೆ ಎಲ್ಲಿರುವೆ ಕೃಷ್ಣ, ಎಲ್ಲಿರುವೆ? ಇವಳೇಗೆ ಈ ರೀತಿ ಚಿಂತಾಮಗ್ನಾಗಿರುವಳು? ಏಕೆ ಚಿಂತಿತೆ? ಏಕೆ ಚಿಂತಿತೆ? ದುಃಖ ಬಿಡು, ಅಭಯ ಬಂದು ಏಕೆ ಚಿಂತಿತೆ? ಹೊಡಕೊಂಡು ಮದದಿಂದ ಹೊಡಕೊಂಡು ಮದದಿಂದ ಕಡುಮದಂತರವರನ್ನ ಒದಿಸಬೇಡ ದೂರದಲ್ಲಿ. ಕಡುಮದಂತರವರನ್ನ ಒದಿಸಬೇಡ ದೂರದಲ್ಲಿ. ತೊಡ ತೊಟ್ಟಿ ಗುಡು ಕೊಟ್ಟಿ ಹೇಗೆ ಮೆಚ್ಚಿ ನಿಲ್ಲುವೆ. ತೊಡ ತೊಟ್ಟಿ ಗುಡು ಕೊಟ್ಟಿ ಹೇಗೆ ಮೆಚ್ಚಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ? ಬೇಡು ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿತೆ? ದ್ರುಪದ ನಂದಿನಿ. ಆಚಾರಿ ನಿಬಿಡವಾದ ಮರೆಯುವೆ ನಾನು ಬಿಡುವಾಸ ಮರೆಯುವೆ ನಾನು ಕಪಟ ಜನಕ ವಂಚನೆಯ ಹೃದಯವನ್ನೇ ಸೀಳುವೆ. ಕಪಟ ತನದ ವಂಚನೆಯ ಹೃದಯವನ್ನೇ ಸೀಳುವೆ. ತೊಡೆ ತೊಟ್ಟಿ ಬುಡು ಕೊಟ್ಟಿ ಹೇಗೆ ಮೆಟ್ಟಿ ನಿಲ್ಲುವೆ. ತೊಡೆ ತೊಟ್ಟಿ ಬುಡು ಕೊಟ್ಟಿ ಹೇಗೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ? ದುಗುಡ ಬಿಡು, ಅಭಯ ಕೊಡು ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿತೆ? ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಪಾಂಚಾಲಿ, ಪಾಂಚಾಲಿ, ನಾನು ಈ ದಿನ ನಿನ್ನೊಡನೆ ಸರಸ ಸಲ್ಲಾಪಗಳಿಂದ ಮೃದು ನುಡಿಗಳಿಂದ ಮನ ತಳಿಸಿಕೊಳ್ಳಲು ಬಂದರೆ ನೀನು ಈ ರೀತಿ ಕೋಪವನ್ನು ತಾಳಿ ಕೆನ್ನಳಾಗಿ ನಿಂತಿರುವುದು ಸರಿಯೇ? ಪ್ರಿಯತಮೇ, ಏನಾಯಿತು? ಪ್ರಿಯತಮೇ, ನಿನ್ನ ಚಿಂತೆಗೆ ಕಾರಣವೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ರೋಧಿಸದೆ ಚಿಂತಿಸದೆ ಮತ್ತೇನು ಮಾಡಲಿ? ಕಾಡಿನ ವನವಾಸವಾಯಿತು, ಪರರ ಸೇವೆಯಾಯಿತು. ಅಂದು ನೀವು ಕುರುಸಭೆಯಲ್ಲಿ ಮಾಡಿದ ಶಪಥವು ಏನಾಯಿತು? ಎಂದಿಗೆ ಈ ನನ್ನ ಪಂಥವು ಫಲಿಸುವುದೋ? ಚೇಚೆ ದೇವಿ, ಎಂದ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವನು ಈ ಭೀಮಸೇನನಲ್ಲವೇ? ನಿನ್ನ ಚಿಂತೆಗೆ ಕಾರಣವೇ? ಪಾಂಚಾಲಿ, ಈ ಭೀಮಸೇನನು ಮಾಡಿದ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಆಗೇನಾದರೂ ನನ್ನ ಸಹೋದರರಾದ 3 ಮಂದಿಯರು ಅಗ್ರಜನ ಮಾತಿಗೆ ನಡೆದುಕೊಂಡು ಹೋದರೆ ಅಂದೇ ಈ ಗದೆಯನ್ನು ಧರಿಸಿ ನಾನು ಆ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲಾದಮರನ್ನು ಕೆಳಕ್ಕೆ ನನ್ನ ಪ್ರಾಂತವನ್ನು ಈಡೇರಿಸಿಕೊಳ್ಳುವನು. ಏಕೆ ಓದಿದ್ದೆ ಕರುಣೆ ಮಣಿಯಲ್ಲಿ, ಏಕೆ ಓದಿದ್ದೆ ಏಕೆ ಓದಿದ್ದೆ ಕರುಣೆ ಮಣಿಯಲ್ಲಿ, ಏಕೆ ಓದಿದ್ದೆ
ಮಾತು ಅನವಶ್ಯಕ. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹುಬೇಗ ನಿನ್ನ ಪಂಥ ಈಡೇರುವುದು. ಈ ಚಿಂತೆಯನ್ನು ಬಿಟ್ಟು ಶಾಂತಳಾಗು ಪಾಂಚಾಲಿ, ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿಲ್ಲವೇನನ್ನ ಈ ಹುಚ್ಚುತನ ಭ್ರಾಂತಿ. ದರ್ಪದ ಕುಡಿಯನ್ನು ಕಿತ್ತೊಗೆದು ಅಡ್ಡಗಟ್ಟಿದವರ ಎದೆ ಬಗೆದು ವಿರೋಧಿಗಳ ರುಂಡ ಮುಂಡಗಳನ್ನು ಚೆಂಡಾಡದೆ ಬಿಡುವುದಿಲ್ಲ. ಪಾಂಡವರ ಪತ್ನಿ ದ್ರೌಪದಿಯನ್ನು ದುರುಳ ದ್ರೌಪದಿ ಎಂದು ಕರೆದವನ ಅಡ್ಡಾಸರ ಎಷ್ಟರ ಮಟ್ಟಿಗೆ ನೋಡಲೇಬೇಕು. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿಡಲು ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿಡಲು ಕಳೆದಳವರ ರಕ್ತ ಮಾಡಲಿರುವನೆ ರಣದಳವರ ರಕ್ತಪಾನ ಮಾಡದಿರುವನೆ ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಅದನ್ನು ಮೆಟ್ಟಿಕೊಳ್ಳುವೆ. ಅಗ್ರದ ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಗರ್ಭದ ಕಡೆ ಕೊಟ್ಟಿದವರ ಕೊಟ್ಟಿಕೊಳ್ಳುವೆ, ಹೃದಯಲ್ಲಿ ಕೊಟ್ಟಿಕೊಳ್ಳುವೆ. ಗರ್ಭದ ಕಡೆ ಕೊಟ್ಟಿದವರ ಕೊಟ್ಟಿಕೊಳ್ಳುವೆ, ಹೃದಯಲ್ಲಿ ಕೊಟ್ಟಿಕೊಳ್ಳುವೆ. ದುರುಳ ಕೌರವರನ್ನ ಮರಣಗೊಳಿಸದೆ ತಲೆಯಲ್ಲಿಡಲು ಬಿಡುವನೆ ಕಣದಳವರ ರಕ್ತಪಾನ ಮಾಡದಿರುವನೆ ಕಣದಳವರ ಅಣ್ಣ ಅಡಿಗಡಿಗೂ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುರುಸಂತತಿಯ ಕ್ರೂರ ಕೃತ್ಯದ ರಕ್ತವನ್ನು ಈ ಭೀಮನ ಸೇವನ ಏರುವರೆಗೂ ಶಾಂತಿ ಇಲ್ಲಣ್ಣ. ಸಹೋದರ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಸೀತ ವೇಣುಗೋಪಾಲ ರುಕ್ಮಿಣೀ ಲೋಲ. ಕೋ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಣ್ಣಿಸೆ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗ ನಾಶಿಯಲ್ಲಿ ಕೊಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗ ನಾಶಿಯಲ್ಲಿ ಕೊಣಿದಾಡಿದ ಪಾದ. ಕಾನ ನದಿ ಕಲ್ಲಾದ ಸತಿಗೆ ಜೀವವ ತಂದ. ಕಾನ ನದಿ ಕಲ್ಲಾದ ಸತಿಗೆ ಜೀವವ ತಂದ. ರಂಗನ ಶ್ರೀಪಾದ ನಂಬಿಕೆ ನೈಯ. ಓ ಪಾಂಡುರಂಗ ಪ್ರಭೋ ವಿಠಲ.
ಮುಕುತಿಯನ್ನು ಕೊಡುವ ಪಾದ ಓದಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವ ಪಾದ ಪಾಪವನ್ನು ತೊಳೆಬರ್ತ ಸುರಗಂಗೆಯು ಜನ್ಮಿಸಿದ ಪಾಪವನ್ನು ತೊಳೆಬರ್ತ ಸುರಗಂಗೆಯು ಜನ್ಮಿಸಿದ ರಂಗನ ಶ್ರೀಪಾದ ನಂಬಿಗೆ ನೈಯ ಓ ಪಾಂಡುರಂಗ ವಿಠಲ ವೇಣುಗೋಪಾಲ ಪಾವನ ಪಾದಗಳ ಮನಿಗೆಯ ಮಂಡಿಸ ಮಾತುಗಳ ಪ್ರಾಣನು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ವೇದ ಗೋಚರ ವೇಣುನಾದವಿನೋದ ಮಂಧರ ಶೈಲಧರ ಮಧುಸೂದನ ಅಚ್ಯುತ ಕಂಸದಾನವ ರಿಪು ಮಹಾಮಹಿಮ ಯಾದವೇಂದ್ರ ಯಶೋಧ ನಂದನ ನಾದ ಬಿಂದು ಕಲಾತಿಶಯ ಭಕ್ತರಾದ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸ ಪಾಸುದೇವ. ಧರ್ಮನಂದನ ನಿನಗೆ ಮಂಗಳವಾಗಲಿ. ಮೇಲೇನು ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡೆ? ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಪರಮಾತ್ಮ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲ ಮುಂದೆ ಘೋರ ಹತ್ಯೆಯ ನಿಶ್ಚಿಸೆ ಸಹಿಸೆನೆ ದಿಗದಿ ಕೆರಳು ಸಾಧಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕೃಷ್ಣ ಕಾಳಗ ಗೈಯುವುದು ಅಸಮತ ಎನಗೆ ಕಾಳಗ ಗೈಯುವುದು ಅಸಮತ ಎನಗೆ ಕಾಡಿಸಬೇಡ ಬೇಡುವೆ ದೇವಾ ಶಾಂತಿಯೋಗಲಿ ರಾಜ್ಯವ ಪಡೆವ ಶಾಂತಿಯೋಗಲಿ ರಾಜ್ಯವ ಪಡೆವ
ಪಾಪದ ಫಲವೇಕೆ ಸಮರದಿಗೊದಗುವ ಪಾಪದ ಫಲವೇಕೆ ಕದನವು ಬೇಡನಗೆ ದೇವಾ ಕದನವು ಬೇಡನಗೆ ವಾಸುದೇವ ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭಾರತ ಭೂಮಾತೆಯ ಶಿರದಡಿಯಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲಿಂದೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಬಾ ಪರಮಾತ್ಮ. ಧರ್ಮನಂದನ, ಸತ್ಪುರುಷರು ಹೃದಯ ಮಂದಿರ ಸದಾ ದುಷ್ಟರ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಮಾತು ಧರ್ಮ ಸಮೇತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಂದಿದೆ. ಅದನ್ನು ದೇಶಿಸಿ ನುಗ್ಗೋಣವೆಂದರೆ ಮಾತೃವೆಂದ ಪಾಶವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚೇಚೆ ನೋಡಬೇಕು ನಮ್ಮ 7 ಜನ್ಮವನ್ನು. ಧರ್ಮಾನಂದನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚೇಚೆ, ಈ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇಕೋ 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 ನೀ ಕರುಣಾ ಕೃಷ್ಣ ಕೃಷ್ಣ ಗುರುದ್ರೋಣ ಭೀಷ್ಮರಿರನು ನನ್ನ ಪತಿಗಳೈ ಬರೆದಿರೋ ಗುರುದ್ರೋಣ ಭೀಷ್ಮರಿರನು ನನ್ನ ಪತಿಗಳೈ ಬರೆದಿರೋ ಕರತಂಚಿಗೆ ಮೆರೆದು ತುರುವಿಗೆ ಕೈ ಜಾಚಿ ಹರಣವಗೈದು ಬೆತ್ತಲೆಯ ಮಾಡಲೆನಿಸಿದರು ಕೆತ್ತನೆಯ ಶಿಲೆಯನ್ನೆಲ್ಲ ಬೆತ್ತಲೆಯ ಮಾಡಲೆನಿಸಿದರು ನೆರೆದಾದ ಮಾಂಗಣದಲ್ಲಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೈ ಹಿಡಿದ ಪತ್ನಿಯನ್ನು
ವಜ್ರ ವೈಢೂರ್ಯಗಳ ಪರಿ ಪಂಥದಲ್ಲಿ ಬಡವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ? ಚೇಚೆ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕರನ್ನ ಕೊಂದ ಮಹಾಧೋಧಾಂಡ ಭೀಮಸೇನ, ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರಿಕೆ. ಅದನ್ನು ಮೋರೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ಪಾಂಚಾಲಿ, ಅಣ್ಣ, ತಂಗಿ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯ ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು, ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೇನೇನು ಮಾಡುತ್ತೀಯ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆ ಇಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವಾ ಅಪ್ರಯೋಜನವಾ ನನಗೆ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಹೆಣ್ಣುಳಿದ ನಾಲ್ವರು ಅವಳ ಪದಿಗಳಲ್ಲವೇ? ಅವರೇದನ್ನು ಬಗೆಹರಿಸಲಿ, ಅದಕ್ಕೂ ಈ ಪ್ರಚಂಡ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನದ ಗುಂಡಿಗೆಯ ಬಿಸಿರಕ್ಕದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನದ ನನಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆ ನೆನದ ಉಳಿದೆಯ ನೀನೆಂದು ಗಂಡುಗಳಿಡಂಬದ ನುಡಿಗರ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೋಳಿಗೆಯೋ ಹಿಡಿಂಬ ಮನೋಹರ ನಿನ್ನೀ ಕುಹತ ಕಂಠದ ಕರುಣಿಯ ಬಿಡು, ಕಣ್ಣೀರ ಕರೆಯದಿರುವಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ಆಗ ಹೆಂಡತಿರ ಕಣ್ಣಲ್ಲಿ ಶತಸಹಸ್ರ ಕಾಲವನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ, ಕಾಗಿ ಕುರು ಸಮುದ್ರವ ಸೆಳೆದು ತರುವೆನಾ ದುಶ್ಯಾಸನ ದುರ್ಯೋಧನೆಂಬ ದುಷ್ಟ ಕೀಟಗಳ ಮಗದು ದುಶ್ಯಾಸನ ಒಡಲ ಹೊಡಗಟ್ಟಿ ಬೋಧಕಿಯ ದುರ್ಯೋಧನ ಒಡೆಯ ನೃಪದ ಸುದೇ ಕಟ್ಟಿಸಿ ವಿನ್ನೀ ಬುಡಿಮುಡಿಯ ಪಡೆದಿರು ನೀಗತೆಯ ಏನಳಕ ಮಕ್ಕಳ ಕೇಳನ್ನ ವಿಮತ ಬಲಸೂರ್ಣತೆಯ ಕುಲ ಏಣಿಗಳನ್ನು ಕಲಗಳನ್ನು ಬಸ್ತಿಯನ್ನು ಪರಮಾತ್ಮ ಬಲಸೂರ್ಣತೆಯ ಕುಲ ಏಣಿಗಳನ್ನು ಕಡಿದು
ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷ ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಾನಾ ಕಷ್ಟ ಕ್ಲೇಶಗಳುಂಟು ಮಾಡಿದ ಪಾಷಾಣ ಸಂಧಿಯೇ ಫಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ. ಫಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ. ವಿಧ ವಿಧಸ್ತ್ರ ಪ್ರಯೋಗಗಳಿಂದ ಗಳಿಸಿದೆ ನಾ ವಿಜಯನೆಂಬ ಬೆಸರ. ಹರಿಗಳಾತ ಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿ ನೋಯಿಪುದು ತರವೆ ಧರ್ಮ ಜಗೆ. ಕೃಷ್ಣ ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕಾರವಾಗಿ ಉಳಿಯಬೇಕಾದರೆ ದಯಮಾಡಿ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ 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 ಧರ್ಮನಂದನ, ಪರಾಕ್ರಮಿಗಳಾದ ಭೀಮಾರ್ಜುನರು ಸಂಧಿ ಒಪ್ಪಿಕೊಂಡರು. ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುವೆ? ಕೇಶವನಿಲ್ಲ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿಹುದು. ಕೇಶವನಿಲ್ಲ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನೋ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮ ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇನೆ. ಈ ಪರಿಶೋಧನೆ ಗೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಆಧರಿಸಿ ಪೋರೆಯೇ ದೀನರ ಧೋರೆಯೇ. ಆಧರಿಸಿ ಪೋರೆಯೇ ಕೃಷ್ಣ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದೊಳ್ಳು ಬಳಲಿದ ನಮ್ಮನೋ ಕೃಷ್ಣ ಶ್ರೀಹರಿ ವನವಾಸದೊಳ್ಳು ಬಳಲಿದ ನಮ್ಮ ವನವಾಸದೊಳ್ಳು ಬಳಲಿದ ನಮ್ಮನು ಈ ಪರಿಶೋಧನೆ
ಅನುಜರೊಳ್ಳುವ ನ್ಯಾಯ ಸರಿಗೆ ಆದರಿಸಿ ಪೋರೆಯೇ ದೀನರ ದೋರೆಯೇ ಆದರಿಸಿ ಪೋರೆಯೇ ಕೃಷ್ಣ ಪರಮಾತ್ಮ, ಧರ್ಮಾನಂದನ, ನನ್ನ ಬುದ್ಧಿಗೆ ಮಂಕು ಬಿದ್ದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನಿಚ್ಛೆ ಬಂದಿದ್ದೆ ಮಾಡು ಪರಮಾತ್ಮ, ನಿನ್ನಿಚ್ಛೆ ಬಂದಿದ್ದೆ ಮಾಡು. ಧರ್ಮಾನಂದನ, ದುರ್ಯೋಧನನು ಒಂದು ವೇಳೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೆ ಹೋದರೆ? ವಾಸುದೇವ, ಈ ನಮ್ಮ ಪಂಚ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೇಳಿಕೊಂಡು ಬಾ ವಾಸುದೇವ. ಅದಕ್ಕೂ ಒಪ್ಪದಿದ್ದರೆ? ವಾಸುದೇವ, ಕ್ಷಣ ಮಾತ್ರ ನೀನೇ ನೋಡಿದೆಯಲ್ಲ, ನನ್ನ ಸಹೋದರನಾದ ಭೀಮಸೇನನ ಉಪಟಳವನ್ನು ನಾನು ಸಹಿಸಲಾರೆ. ಆತನಿಗೆ 1 ಗ್ರಾಮವನ್ನಾದರೂ ಕೇಳಿಕೊಂಡು ಬಾ ಪರಮಾತ್ಮ, ಇದೇ ನನ್ನ ಕೊನೆಯ ಬೇಡಿಕೆ. ಆಗಲಿ ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಯಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ಹೌದು ಪರಮಾತ್ಮ. ತಂಗಿ ದ್ರುಪದ ನರೇಂದ್ರನಲ್ಲಿ ಕಣ್ಣೀರು ಕಾಲಿವಿ ಬತ್ತಿ ಹೋಗಲೇಬೇಕು. ಅದಕ್ಕಾಗಿಯೇ ನಾಳಿನ ಕುರುಸಭೆ. ಈ ಸಂಧಿಯಿಂದಲೂ ಸರ್ವರಿಗೂ ಕ್ಷೇಮ. ಪರಮಾತ್ಮ. ತಂಗಿ, ಅಣ್ಣ, ಚಿಂತಿಸಬೇಡ. ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಡ್ರಿವೆಯ? ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ತಂಗಿ, ಚಿಂತಿಸಬೇಡ. ಚಿಂತೆ ಪಡದಿರೋನೆ ಚಾಂದಿಯ ತಾಳೆ ಸದಯೇ ನಿನ್ನಯ ಮನವಿಗೆ ಚಾಂದಿಯ ತಾಳೆ ಸದಯೇ ನಿನ್ನಯ ಮನವಿಗೆ ಯಾತುಲ ಪಡಲೆ ಮೃದು ಹೃದಯಳೆ ಯಾತುಲ ಪಡಲೆ ಮೃದು ಹೃದಯಳೆ ಮರೆವೆನು ಮರೆವೆನು ಮುರವೈರೆ ನಿನ್ನ ಸೊನ್ನ ಗೊತ್ತಿದೆ ತಂಗಿ. ನಿನ್ನ ಸೊನ್ನ ಗೊತ್ತಿದೆ ನನ್ನ ಮನದ ಶಾಂತಿ. ಪಡದಿರೋನಿ ಶಾಂತಿಯ ತಾಳ ಸದಯೇ ನಿನ್ನಯ ಮನದಿಗೆ ಪಡದಿರೋನಿ. ಅಧಿಸಿದ ಕೌರವರ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ನೆಲೆಸಿ
ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ನಂದಿಸಿ ನಿನ್ನಯ ಮನದ ನಂದಿಸಿ ಸ್ವಲ್ಪ ಲಾಂಛನವ ದರ್ಪ ಮುರಿವೆ ತತ್ವಜವ ದೇವಿದಯ ಸರ್ಪ ಲಾಂಛನವ ದರ್ಪ ಮುರಿವೆ ತತ್ವಜವ ಪಡೆದಿರೋ ಶಾಂತಿಯ ತಾಳೆ ಪದಯೇ ನಿನ್ನಯ ಮನದ ಪಡೆದಿರೋ ಅನುಜಳ ಚಿಂತೆ ಪಡೆದಿರೋ ಸದೆಯಳು ಚಿಂತೆ ಪಡೆದಿರೋ ತಂಗಿ, ಚಿಂತಿಸಬೇಡ. ಈ ದಿನವೇ ದುರ್ಯೋಧನ ಬಳಿಗೆ ಹೋಗಿ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ಇನ್ನು ಅಲ್ಲಿಯವರೆಗೂ ಭೀಮಾ ಅರ್ಜುನರನ್ನು ಕೆರಳಿಸುವ ಭಾರ ನಿನ್ನದು ತಂಗಿ. ಹಾಗೆ ಆಗಲಿ ಅಣ್ಣ. ಕೃಷ್ಣ ವನಮಾಲೆ ವೈಕುಂಠ ನಿವಾಸ ವನಮಾಲೆ ವೈಕುಂಠ ನಿವಾಸ ಭಕ್ತಜನೋದ್ಧಾರ ಭವಭಯಹಾರ ಭಕ್ತಜನೋದ್ಧಾರ ಭವಭಯಹಾರ ದಿನಜನ ಮಂದಾರಿ ದಾನವ ಸಂಹಾರಿ ಕೃಷ್ಣ ಮಾಧವ ದಿನಜನ ಮಂದಾರಿ ದಾನವ ಸಂಹಾರಿ ದಿನಜನ ಮಂದಾರಿ ದಾನವ ಸಂಹಾರಿ ಸಂಸಾರಿ ಮುರವೈರಿ ಸಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಸಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾ ಪೂರ ನಿಜನ ಸೇವಿತ ಪುಣ್ಯ ಚರಣ ಮಾಧವ ಮಾಧವ ಶಕುನಿ ಅಂದು ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥಕ್ಕೆ ಇದೆಯಲ್ಲ, ಏನಾಯ್ತು ನಿನ್ನ ಶಪಥ? ಏನಾಯ್ತು ಶಕುನಿ ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸಾಧು.
ಏನಿ ಪ್ರಳಯಾಗ್ನೆಯ ಜ್ವಾಲೆ ಅಖಂಡ ಭರತ ಖಂಡಕ ಗುಹಕ ಕದಯ ಮಹಾಪ್ರವೀಣ ಸೇಡಿನ ಸರ್ಪ ಈ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ. ಇನ್ನು ಮುಂದೆ ನನಗೆ ಉಳಿರುವುದು ಒಂದೇ ದಾರಿ, ದೇಶಕ್ಕೆ ದೇಶ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ಸಲಿಗೆಯಿಂದ ಸಾಧಿಸುವೆನು ಮೋಡಿಯ ಮಾಡಿ, ಸಾಧಿಸುವೆನು ಭೇದಿಸುವೆನು ತಂತ್ರವ ಹೂಡಿ, ಹೊಲೆ ಹಾಕುವೆ ಮೋಡಿ. ಸಲಿಗೆಯಿಂದ ಸಾಧಿಸುವೆನು ಮೋಡಿಯ ಮಾಡಿ, ಸಾಧಿಸುವೆನು ಭೇದಿಸುವೆನು ತಂತ್ರವ ಹೂಡಿ, ಹೊಲೆ ಹಾಕುವೆ ಮೋಡಿ. ಧವನ ತಲೆ ಎದಗಳ ಕೋಟೆ, ಧವನ ತಲೆ ಎದಗಳ ಕೋಟೆ, ಭೀಮನಗಲೆಯಿಂದ ನಿನ್ನ ತೊಡೆಯನ್ನ ಮುರಿತೆ, ಭೀಮನಗಲೆಯಿಂದ ನಿನ್ನ ತೊಡೆಯನ್ನ ಮುರಿತೆ, ಸಾಧಿಸುವೆನು ಭೇದಿಸುವೆನು ತಂತ್ರವ ಹೂಡಿ, ಹೊಲೆ ಹಾಕುವೆ ಮೋಡಿ. ಹಲಿಗೆಯಿಂದ ಸಾಧಿ ಮೋಡಿಯ ಮಾಡಿ, ಸಾಧಿಸುವೆನು ಭೇದಿಸುವೆನು ತಂತ್ರವ ಹೂಡಿ, ಹೊಲೆ ಹಾಕುವೆ ಮೋಡಿ. ಭೀಷ್ಮ ದ್ರೋಣ ಕರ್ಣ ಮಹಾರಥಿಕರನಲ್ಲ, ಭೀಷ್ಮ ದ್ರೋಣ ಕರ್ಣ ಮಹಾರಥಿಕರನಲ್ಲ, ಹರಿವಿನಿಂದ ಹಾರಿಸುವೆನು ತಲೆಗಳನ್ನಲ್ಲ, ಹರಿವಿನಿಂದ ಹಾರಿಸುವೆನು ತಲೆಗಳನ್ನಲ್ಲ. ಇದು ಮಾಡದಿದ್ದರೆ ಶಕುನಿಯ ಅಲ್ಲ, ಶಕುನಿಯ ಅಲ್ಲ. ಹಲಿಗೆಯಿಂದ ಸಾಧಿಸುವೆನು ಮೋಡಿಯ ಮಾಡಿ, ಸಾಧಿಸುವೆನು ಬೇಡಿ ಹೂಡಿ, ಹೊಲೆ ಹಾಕುವೆ. ಎಲೆಯಲವೋ ದುರಹಂಕಾರದ ದುರಾಭಿಮಾನಿಯಾದ ದುಷ್ಟ ದುರುಳ ದುರ್ಯೋಧನನೇ ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರನನ್ನು ಒಳಗೊಂಡು ಏಕಚಕ್ರ ಏಕಚಕ್ರಾಧಿಪತಿ ಏಕಚಕ್ರಾಧಿಪತಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ಸುಖದ ಸುಪ್ಪತ್ತಿಗೆಯಲ್ಲಿ ಆಯಾಗಿ ಮೆರೆಯಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತ ಮಹಾ 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 ಪ್ರಚಂಡ. ಓಡುವೆ ತಂತ್ರ ಹನಿ ಓಡುವೆ ನೀಗ, ಓಡಿ ದೇಶ ಬೆಳೆಸುವೆ ಕುರುರಾಯರೊಳೀಗ, ಬರುವಂತವೇ ಬೇಗ. ಓಡುವೆ ತಂತ್ರ ಹನಿ ಓಡುವೆ ನೀಗ, ಓಡಿ ದೇಶ ಬೆಳೆಸುವೆ ಕುರುರಾಯರೊಳೀಗ, ಬರುವಂತವೇ ಬೇಗ. ಶಾಸಕ ಇಂಧವನ ತಲೆಯದ ಬೆಳಕೋಟೆ, ಕುರುಕ್ಷೇತ್ರದಲ್ಲಿ ನಿಂತಿರುವ ಧೋಲನ ಬೇಗ. ಅಭಿಮನ್ಯುವಿನ ಪಾಂಡತರೆ ಪಾಂಡವರಾಗ, ಅಭಿಮನ್ಯುವಿನ ಪಾಂಡತರೆ ಪಾಂಡವರಾಗ. ಬೈರುತ್ತಿರುವ ಛೇದಿಸುವೆನು ಪಾತನು ಬೇಗ, ಒಂದವೇ ಬೇಗ. ಓಡುವೆ ತಂತ್ರ ಹನಿ ಓಡುವೆ ನೀಗ, ಓಡಿ ದೇಶ ಬೆಳೆಸುವೆ ಕುರುರಾಯರೊಳೀಗ, ಬರುವಂತವೇ ಬೇಗ. ಶಾಸಕ ಹಿಂದವನ ತಲೆ ಎಲೆಗಳ ಕೋಟೆ, ಶಾಸಕ ಹಿಂದವನ
ಜನಗಳ ಕೆಡುವೆ ಓಡುವೆ ತಂತ್ರ ಓದುವೆ ನೀಗ ಕೂಡಿ ದೇಶ ಬೆಳೆದುವೆ ಗುರುರಾಯರೊಳೀಗ ಬರುವಂತವೇ ಬೇಗ. ಶಕುನಿ ಎಂಬ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ನಾಟ್ನುಡಿಗಳನ್ನು ಅನುಸರಿಸಿ ನಿನ್ನನ್ನು ಇಲ್ಲಿಯವರೆಗೂ ಅಡ್ಡದಾರಿ ಇಳಿಸುತ್ತಲೇ ಬಂದೆ. ಇನ್ನು ಮುಂದೆ ನನಗೆ ಉಳಿಯುವುದು ಒಂದೇ ದಾರಿ, ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದ ಅಸಾಧ್ಯ ಬಿರುಗಾಳಿಯನ್ನು ಎಬ್ಬಿಸಿ ಬಿಸಿ ನೀರಿನಿಂದ ಮೀನಿನಂತೆ ಹೊರಬಿದ್ದು ವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಿನ್ನನ್ನು ನರಳಿಸಿ ಹೋದರೆ ಹಬ್ಬ ಈ ಸೌಬಲ ರಾಜ ಶಕುನಿಯೇ ಅಲ್ಲ, ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವುದು ಜ್ವಾಲೆ. ನೆತ್ತಿದ ದೇಶ ಜೋಲೆ ತೆಗಿಸುತ್ತಿರಲು ಲೋಕಕಲಾರೆ ನೆತ್ತಿದ ದೇಶ ಜೋಲೆ ತೆಗಿಸುತ್ತಿರಲು ಲೋಕಕಲಾರೆ ಒಳ್ಳುವುದೆಂದು ಕುರುವಂತದರು ಹರಳಿದವು ನೆಲವೆಲ್ಲ ಒಳ್ಳುವುದೆಂದು ಕುರುವಂತದರು ತಗದಗ ನೆತ್ತಿದ ದೇಶ ಜೋಲೆ ತೆಗಿಸುತ್ತಿರಲು ಲೋಕಕಲಾರೆ ಹೋಲಿಸಿ ನಮ್ಮನು ಕುರುಪತಿ ತನ್ನನು ಹಸ್ತಿನವತಿಯ ಸೆರೆಯೊಳಗಿಟ್ಟ ಹೋಲಿಸಿ ನಮ್ಮನು ಗುರುಪತಿ ತನ್ನನು ಹಸ್ತಿನವತಿಯ ಸೆರೆಯೊಳಗೆ ಹಣ್ಣದ ಮಂದಿರ ನೂರುವರು ನಾವ ಹಣ್ಣದ ಮಂದಿರ ನೂರುವರು ನಾವು ನಮಗೊದಗಿದೆ ಸೆರೆ ಮನೆಯಲ್ಲಿ ತಾವು ಹಣ್ಣದ ಮಂದಿರ ನೂರುವರು ನಾವು ನಮಗೊದಗಿದೆ ಸೆರೆ ಮನೆಯಲ್ಲಿ ತಾವು ದಗದಗ ನೆತ್ತಿದ ದೇಶ ಜೋಲೆ ತೆಗಿಸುತ್ತಿರಲು ಲೋಕಲಾರೆ ನೂರುಗಳಲ್ಲೊಬ್ಬನೇ ಉಳಿದಿರಲೀಗ ತೀರಿಸಲನ್ನುವುದು ಸಾಲವ ಬೇಗ ನೂರುಗಳಲ್ಲೊಬ್ಬನೇ ಉಳಿದಿರಲೀಗ ತೀರಿಸಲನ್ನುವುದು ಸಾಲವ ಬೇಗ ಎಮ್ಮರ ಹೋಗಿದ ಎಣ್ಣೆಯ ಚಾರು ಹೋದರ ಎಮ್ಮರ ಹೋಗಿದ ಎಣ್ಣೆಯ ಮಗುವುದು ಕೌರವ ನಾಡು ಎಮ್ಮರ ಹೋಗಿದ ಎಣ್ಣೆಯ ಮಗುವುದು ಕೌರವ ನಾಡು ತಗದಗ ನೆತ್ತಿದ ದೇಶ ತೆಗಿಸುತ್ತಿರಲು ಲೋಕಕಲಾರೆ ದಗದಗ ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸಿರುವುದು. ಸುಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನೂ ಮರೆತಿಲ್ಲ. 99 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟುಕೊಂಡು ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರು ಇಡೀ ಅನ್ನವನ್ನು ನನಗೆ ಕೊಟ್ಟು ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ಹೊಳಬೇಡಿರಿ ನನ್ನ ಭಾಗ್ಯ ಸಹೋದರರೇ, ಹೊಳಬೇಡಿರಿ ನನ್ನ ಭಾಗ್ಯ ಸಹೋದರರೇ, ಹೊಳಬೇಡಿರಿ. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯು ಪ್ರತಿ ಸೋದರ ಭಾರವನ್ನು ನನಗೆ ಒಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ. ಅವರ ಮೃತ ದೇಹಗಳ
ಶಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಿನಂತೆ ನನ್ನ ಹೃದಯವು ವೇರಿಸುತ್ತಿರುವುದು. ಗುರು ರಕ್ತದ ಅಜಸ್ಜಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನ ಭಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಂಜನವನ್ನು ಮಾಡಿರುವನು. ನರಕದ ಭಯಂಕರ ಹಿಂಸೆಗಿಂತ ಈ ಕುರುಕ್ಷೇತ್ರದ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯಾನಕವಾದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಹೆಜ್ಜೆಗೂ ನರಕದ ಮಾರ್ಗವನ್ನೇ ಇರಿಸುವೆ. ಅವರಿಗೆ ಮಾವ ನರಕದ ಮಾರ್ಗ ಇನ್ನಾರಿಗೆ ಪಾಪಿ ನಿನಗೆ, ನಿನ್ನ ವೈರಿಗಳಾದ ಪಾಂಡವರಿಗೆ. ಮಾವ, ನಾನು ಮಾಡಿದ ಆ ಕಾರ್ಯವು ಯುಕ್ತವಲ್ಲವೇ? ಚಿಂತೆ ಏಕೆ ಕುರುರಾಜ? ಜಯದ್ರುತ ಕುತೋರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟಲು ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳು ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನ ಶೂನ್ಯತೆಯಿಂದ ನಾನು ಅವನ ಮಾತನ್ನು ನಿರಾಕರಿಸಿದ್ದು. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅಗ್ರಜ ಸಹೋದರ, ಅಣ್ಣನ ನೋಡಿ ಕೃಷ್ಣ ದೈದಾಕಾರ ದೈದಾಕಾರ ವಿದುರನ ಮನೆಯೋ ಹದಮನು ತಿಂಡಿಯ ವಿದುರನ ಮನೆಯೋ ಹದಮನು ತಿಂಡಿಯ ವಿದುರನ ಮನೆಯೋ ಹದಮನು ತಿಂಡಿಯ ಬಹುಳನೆ ಮುದದಿ ಬರುವಂತೆ ಬರುವಂತೆ ಅಣ್ಣನ ಕೃಷ್ಣ ಬಲ್ಲಗೈದ ಪರಿಯ ಎಲ್ಲ ನೋಡಲು ಬಲ್ಲಗೈದ ಪರಿಯ ಎಲ್ಲ ನಿನ್ನ ದೇವನಾಮೋ ತಲ್ಲಡಿ ಕೃಷ್ಣ ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಸಹೋದರ, ಕೃಷ್ಣನು ನಮ್ಮ ಸತ್ಕಾರವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಈಗಾಗಲೇ ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದ್ರ ಮನೆಗೆ ಆಶ್ರಯಿಸಿ ಅನಂತರ ನಮ್ಮ ಅರಮನೆಗೆ ಬರುವನಂತೆ. ನೋಡಿದೆಯಾ ಭೀಮನಾದೆಂತ ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ವಿದುರನಂತಹ ಭಕ್ತರು ಮತ್ತಾರಿರವರು.
ಈ ದಿನ ಅವನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರಮನಲ್ಲವೇ? ನೀನಿನ್ನು ಚಿಂತಿಸಬೇಡ, ನಡೆ. ಅಗ್ರಜ, ಲಕ್ಷಣ ಕುಮಾರಿಗೆ ನಿಶ್ಚಯವಾಗಿದ್ದ ಶಶಿರೇಖೆಗಳನ್ನು ನಮಗಳಿಗೆ ಒಜ್ಜಿಸಿ ಅಭಿಮಾನಿಗೆ ಲಗ್ನ ಮಾಡಿಸಿದನಲ್ಲ ಆ ಕೃಷ್ಣ ಅಂತವನಿಗೆ ಸತ್ಕಾರವಂತೆ ಸತ್ಕಾರ. ಒಪ್ಪದು ಒಪ್ಪದು ಒಪ್ಪದು. ದುರಾತ್ಮರಾದ ದ್ರೋಹಿಗಳ ಮದ ದುರಾತ್ಮರಾದ ದ್ರೋಹಿಗಳ ಮದ ಮುರಿವ ನಿಕ್ಷಣ ಮುರಿವ ನಿಕ್ಷಣ ಕುಂಡಲನ್ನು ಬೇಡಿಸಿ ಕಲಬದಯಿಸಿ ಬರುವನ. ಕುಂಡಲನ್ನು ಬೇಡಿಸಿ ಕಲಬದಯಿಸಿ ಬರುವನ. ಪ್ರತಿ ಬರುವ ಆದ ಸುರುವ ಕರೆದು ಬರುವನ. ಮುರದಿ ಬರುವ ಆದ ಮುರನ್ನು ಸುರುವ ಕರೆದು ಬರುವನ. ಸುರುವ ಕರೆದು ಬರುವನ. ಸುರುವ ಕರೆದು ಬರುವನ. ದುರಾತ್ಮರಾದ ದ್ರೋಹಿಗಳ ಮದ ಮುರಿವ ನಿಕ್ಷಣ ಮದ ಮುರಿವ ನಿಕ್ಷಣ. ನೋಡಿದೆಯಾ ಶಕುನಿ, ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾವೆನಿಸುವುದು. ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಮತ್ತೆ ಹಾಗಾದರೆ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಜೋಪಡಿಯನ್ನು ಆಶ್ರಯಿಸಿದನು. ಪ್ರಾರಂಭದಲ್ಲೇ ಸಹಿಸಲಾದಂಥ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಅಪಮಾನವನ್ನು ಹೇಗೆ ಸಹಿಸಬೇಕು ಅವರ ವಿಷಯ? ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಲಿ. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ? ಸುಯೋಧನ, ಕೃಷ್ಣನ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲು ಅವತರಿಸುವರೆಂದು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಬರಲಾಗಿ ಅವನೇ ಭಗವಂತ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವೆನು. ಶಿಶುಪಾಲ, ಜರಸಂಧ ಇವರು ನಿನಗೆ ಎಂಥ ಮಿತ್ರರಾಗಿದ್ರಯ್ಯ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನು ಸಿಂಹಾಸನ ಹೆಸರಿಗೆ ಕುಳಿರಿಸಿ ಸಹೋದರರನ್ನು ಸುರಪಾನ ಪ್ರಮರ್ಥರಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯಕ್ಕೆ ಕುರುರಾಜ? ಸೋಮಬಲರಾಜ, ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಗೆದ್ದು ಅದರೊಡನೆ ಸರಸಾಡಬಲ್ಲನು. ಹೌದೌದು ಮಾವ, ಸರಸವಾಡಬಹುದು. ಕೃಷ್ಣನಿಗಿಂತ ಅವನು ವಿಜಯ್ ಮತ್ತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಯಿತು. ಯದುಪದಿಯನ್ನು ಯಾದವ ಸೈನ್ಯದಲ್ಲೇ ನಾಶ ಮಾಡುವೆ. ಸುಯೋಗವೀಗ ನಿನಗೆ ಒದಗಿರುವುದು. ಕೃಷ್ಣನಿಗಿಂತ ಸೈನ್ಯ ಸಮೇತರಾಗಿ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಾಯಿತು. ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನ ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ? ಅಷ್ಟೇ ಮಾತ್ರವಲ್ಲ ಸುಯೋಧನ, ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನು ಸಂಧಾನಕ್ಕೆ ಸಮರ್ಥಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದವರಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಒಂದಂದೇನು ಕ್ಷತ್ರಿಯ ವೀರರೆಂದು ಅನುರಕ್ತಳಾದ ಕುರುಭೂಮಿಯ ಭಿಕ್ಷಕರ ಯಾಚನಾಂಜಲಿಯಲ್ಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಮ್ಮಲಿಸಿದರೆ ರಣಕ್ಷೇತ್ರದಲ್ಲಿ ಛಡಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದಹ್ಯರುತ್ಯೇಕೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಮಾವ. ಸಲ್ಲೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಅಷ್ಟೇ ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠನೆ ತೋರಿದಿರುವುದು. ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಯಚಿತ ಆಗಲೇಬೇಕು. ಮಾವ, ಆ ವಿಚಾರದಲ್ಲಿ
ನನ್ನದೊಂದು ಸಲಹೆ ಇರುವುದು. ಏನೋ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಬೇರೆ ಏನನ್ನು ಯೋಚಿಸುವುದಿಲ್ಲ. ನಡೆ ನಡೆ ಹೋಗೋಣ. ನಡೆ. ಗುರುಕುಲದ ಸ್ವರೂಪನೇ ನಡೆ ನಡೆ. ಕಟ್ಗನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಒಬ್ಬಿಸಿ ಒಬ್ಬಿಸಿ ಕೊನೆಗೊಂದು ದಿನ ನಗುವೇನು. ಆನಂದ ಆನಂದ ಈ ಶೇಖುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶೇಖುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲವಂಶಗೆ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲವಂಶಗೆ ನಿರ್ನಾಮ. ಪಾಂಡವರಿಗೆ ಜಯವೋ ಈ ಕೌರವರ ಪಜಯವೋ. ಪಾಂಡವರಿಗೆ ಜಯವೋ ಈ ಕೌರವರ ಪಜಯವೋ. ಆನಂದ ಆನಂದ ಈ ಶೇಖುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೇಳಿನ ಕರುಪದ ಮಡಿನಲ್ಲೇ ಸರಸವನಾಡಲು ಬಯಸಿವೆಯ. ಬೇಡಿನ ಸರ್ಪದ ಮಡಿನಲ್ಲಿ ಸರಸವನಾಡಲು ಬಯಸಿವೆಯ. ನಿನ್ನ ವಿನಾಶಕ ನಾಂದಿಯ ನಾಡೆ ನಿನ್ನ ವಿನಾಶಕ ನಾಂದಿಯ ನಾಡೆ. ಆನಂದವನು ಒಂದುವೆಂದು ಆನಂದ ಆನಂದ ಶಕ್ತಿಯ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಗಳು ಬಂದಿರುವೆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕೌರವ ಕುರಿಗಳು ಬಂದಿರುವೆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ ತರ್ಪಣ ನೀಡುವೆ ಸೋದರರೇ. ಸರ್ಕಾರವ ತೀರಿಸುವುಗಳಿಗೆ ಆನಂದ ಆನಂದ ಈ ಶಕ್ತಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ನನ್ನ ಸಲಹೆಯನ್ನು ಕೇಳುತ್ತಿರು. ನಿನ್ನ ಕುಲದ ಬೇರನ್ನು ಕಿತ್ತೊಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ. ಕು ಎಂದರೆ ನಿನ್ನ ಕುರುಕುಲವನ್ನು. ನೀ ಎಂದರೆ ನಿನ್ನಿಂದಲೇ ಈ ಶಕುನಿಯ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೇನೋ ಮೂಢ.
ನಾನು ನಿಮ್ಮಪ್ಪನ ಮನೆಗೆ ಎಂದು ಕಾಲಿಟ್ಟೆನೋ ಅದು ಕಾಗಿವಟ ಗೋಡಾಯಿತು, ಮಾರಿವತ್ತ ಬೀಳಾಯಿತು. ಈ ಶೇಕುನಿಯ ಶಾಂತಿ ಮಹಾಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೇಲೆ ಇದ್ರು ನಮ್ಮೂಡ. ಇನ್ನು ಎಷ್ಟು ತಾನೇ ಇರುವುದ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಹೆಚ್ಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಹೆಚ್ಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಮಾಡು ತಂಚುವಿದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಫಲ ಮಾಡೋ ತಂಚುವಿದೆ ನನ್ನ ಮನದಲ್ಲಿ. ದೊರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಾಹ್ಮಣ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಮತ್ತು ನಾನು ನೋಡುವೆ, ಹೆಚ್ಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನವು ಹಿಡಿದು ನಿನ್ನ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಆಮಿಗಲ್ಲ ಸೂರದನದಿ ಹಿಡಿಯುವ ನಿನ್ನ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ತಿಳಿದೆದ್ದು ನಿಲ್ಲುವೆನು ಭೀಮಸೇನನೋ, ಹಿಡಿದೆದ್ದು ನಿಲ್ಲುವೆನು ಭೀಮಸೇನನು. ನನ್ನ ಕಡೆಯಿಂದ ನಿನ್ನ ತೊಡೆಯ ಕುಳಿತುಕೊಳ್ಳುವೆನು, ನನ್ನ ಕಡೆಯಿಂದ ನಿನ್ನ ತೊಡೆಯ ಕುಳಿತುಕೊಳ್ಳುವೆನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನ ಸೃಷ್ಟಿಸಿದ ಬ್ರಾಹ್ಮಣ ತಪ್ಪು, ಆ ಬ್ರಾಹ್ಮಣ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ನಾನು ನೋಡುವೆ, ಹೆಚ್ಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಕೋಪಿ ನಾನು ನೋಡುವೆ. ಜನಾರ್ದನ, ಕೃಷ್ಣ ಕೃಷ್ಣ ಕೇಶವ ಕೃಷ್ಣ ಕೃಷ್ಣ ಮೋರೆ
ಪರಮಾತ್ಮ. ರುಕ್ಮಿಣಿ ಲೋಲಾ ಬಾರಿ ಜಮಾಲಾ ರುಕ್ಮಿಣಿ ಲೋಲಾ ವಾರಿ ಜಮಾಲಾ ವರಗುಣಶೀಲ ವಸುದೇವ ಬಾಲಾ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತೋರಯ್ಯ ನೀರಜಲೋಚನ ದರುಶನ ತೋರಯ್ಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರ್ಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಕೇಶವ ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ಎಂದು ನನ್ನ ಕಣ್ಗಳ ಹಂಗಳಕ್ಕೆ ತರುವೆ. ಓಹೋ, ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಈ ಮಾರ್ಗದಲ್ಲಿಯೇ ಹೋಗುವರಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ಪ್ರಭು? ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ನಾನು ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಆಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದ್ಯಾವ ಮಹಾಪುರುಷನಿರಬಹುದು? ಯೋಗಿ ಶ್ರೇಷ್ಠನೋ, ಭಕ್ತ ವತ್ಸಲನೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ಆ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಓಯ್, ಹೌದು ಹೌದು, ಪರಮಾತ್ಮ ಜನಾರ್ದನ ವಾಸುದೇವ. ಮುಂದೆ ನನ್ನಪ್ಪ. ಆಶ್ರಯವಿತ್ತ ದೊರೆ ಬಂದ ಮನೆಗೆ ಕುಚೇಲನ ಪರಮ ಗೆಳೆಯ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ ಇನ್ನೇನಾದರೂ ಸರಿಯೇ, ಇನ್ನೇನಾದರೂ ಸರಿಯೇ ನನ್ನಿ ಮನ ಮಂದಹಾಸವ ತೋರಿ, ಮಂದಹಾಸವ ತೋರಿ ಬೆಳಗಿದೆ ಮನದಂಗಳವ ಮುಕುಂದ. ಆನಂದ ಮನಗಾನಂದ, ನಾನಾದೆ ನಿಂದಿಗೆ ಮಹಾಧನ್ಯ. ಪರಮಾತ್ಮ ನಾನಾದೆ ನಿಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ. ಹರಿಯನ್ನು ನೋಡಿದ ನಾನೇ ಧನ್ಯ. ಹರಿಯನ್ನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವನೇ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಕಂಗಳ ಬೆಳಕಿನ ಮಂಗಳ ಮೂರ್ತಿ, ಕಂಗಳ ಬೆಳಕಿನ ಮಂಗಳ ಮೂರ್ತಿ. ನಾಗಾಶಯನ ನಾಗಮನದಿಂದ, ನಾಗಾಶಯನ ನಾಗಮನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ.
ಮಹಾಧನ್ಯ ದೇವಾದಿದೇವನ ದರ್ಶನದಿಂದ ದೇವಾದಿದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ. ವಿದುರ, ನಿನಗೆ ಮಂಗಳವಾಗಲಿ, ಮೇಲೇಳು. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡೆಯ ಈ ಕಡೆ. ಪರಮಾತ್ಮ, ಸಕಲ ಲೋಕಗಳನ್ನೇ ನಿಮ್ಮ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನಿಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ. ವಿದುರ, ನೀನೇನು ಸಾಮಾನ್ಯನೇ? ಒಡವಿಯೋ ಭಕ್ತ ಶಿರೋಮಣಿ ಲೀಲೆ. ಒಡವಿಯೋ ಭಕ್ತ ಶಿರೋಮಣಿ ಲೀಲೆ ಬಲ್ಲೆ ನಿಮ್ಮಯ್ಯ ಮನವಾ ಬೇಡೋ ಬೇಡೋ ಬಲ್ಲೆ ನಿನ್ನಯ್ಯ ಮನವಾ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದ ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದ ಎತ್ತ ಹೋದರು ಮನ ಏತಲೆ ಬಾರ್ಬೋದು. ಎತ್ತ ಹೋದರು ಮನ ಏತಲೆ ಬಾರ್ಬೋದು. ಚಕ್ಕ ನೆನೆಸಿದ ವಿದುರ, ನೆನೆಸಿದ ಮತ್ತ ಸುಯೋಧನ. ವಿದುರ, ಜಗನೆ ನೆನೆಸಿದ ಮತ್ತ ಸುಯೋಧನ ಬಾಕನೆ ನಿನ್ನಗಿಂತ ಉತ್ತಮನೆ ನಿಪನೆ. ಬಾಕನೆ ನಿನ್ನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ್ಯ ಮನವಾ ಬೇಡೋ ಬೇಡೋ ಬಲ್ಲೆ ನಿನ್ನಯ್ಯ ಮನವಾ. ವಿದುರ, ವಿದುರ, ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡಮಾಡಿಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡು ಬಂದಿರುವೆ. ಆಹ್, ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲನೆಯ. ಅದಿರಲಿ, ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ? ಇದರ ಕ್ಷೀರವೆಂದರೆ ಬಹುಪ್ರಿಯವಲ್ಲವೇ ವಿದುರ? ಹೋಗು ಇದರ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನಿಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನೆಲ್ಲ
ನಿಮಗರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ಎಲ್ಲವನ್ನು ನಾನೇ ಸೇವಿಸಿ ಬಿಟ್ಟೆನಲ್ಲ ದೇವ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದು ದೇವ. ಇದರ ಹಿಂದೆ ಶಬರಿ ಆಯಿಸಿಕೊಟ್ಟ ಹಣ್ಣಿನ ರುಚಿಯು, ಕುಚೇಲನು ಭಕ್ತಿಯಿಂದ ಕೊಟ್ಟ ಅವಲಕ್ಕಿಯ ಸರವು, ಈಗಲೂ ನನ್ನ ನಾಲಿಗೆಯೂ ಮರೆತಿಲ್ಲ. ಅವೆರಡಕ್ಕಿಂತಲೂ ನಿನ್ನ ಗೋಮಾತೆಯ ಕ್ಷೀರವೆಂದರೆ ಬಹುಪ್ರಿಯವಲ್ಲ ವಿದುರ. ಓ ವಿದುರ, ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಬಹುದು ಆಗಬಹುದು. ಏಕೆ ವಿದುರ ಚಟಪಟಿಸುತ್ತಿರುವೆ? ತೆಗೆದುಕೋ ದೇವ. ವಿದುರ, ಎಂತಹ ಸುಳ್ಳುಗಾರನೆಯ! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುವೆ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೂ ಸಹ ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರು ಈ ನಿನ್ನ ಕ್ಷೀರ ಪಾತ್ರೆಯು ಬತ್ತುವುದಿಲ್ಲ. ಇದೋ ನೋಡು. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೀನೇ ನೋಡು ವಿದುರ. ಜನಾರ್ದನ, ವಾಸುದೇವ, ಕರುಣಾಸಾಗರ, ಪರಮಾತ್ಮ, ಬ್ರಹ್ಮಾಂಡ ದೇಶಂ ಭುವಿಯೋ ಹತ್ತ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ದೇವಾ. ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಶಿರಸಾಗರಾಶಯನ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವು ಬಲು ಹಮರ. ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯವು ಬಲು ಹಮರ. ಪಾಮರರೊಳು ಕರುಣೆಯ ತೋರೆ ಪಾಮರರೊಳು ಕರುಣೆಯ ತೋರೆ ತಾಮಸ ನೀಗಿದ ದಾಮೋದರ.
ತಾಮಸ ನೀಗಿದ ದಾಮೋದರ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ. ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದೆನು ಪ್ರಭು, ಧನ್ಯನಾದೆನು. ಇದೋ ನಿನಗೆ ಅನಂತ ನಮಸ್ಕಾರ. ಇದರ ನಾನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿಗೆ ಹೋಗುವೆನು. ಹಾಗೆ ನನ್ನ ಸೋದರತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜಸಭೆಗೆ ಬರುವುದು. ಅಲ್ಲಿ ಹಿಂದೆ ಎಂದು ನಡೆದ ವೃತ್ತಾಂತವನ್ನು ನಡೆಯುವುದು. ಪರಮಾತ್ಮ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದೇ. ಪರಮಾತ್ಮ, ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿನ್ನದೇ ದೇವ. ಇದರ ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳುವೆ ದೂರ ಧರ್ಮವ ಅದೆಗಣಿಸುವರನ್ನು ಸಾಧೆ ಬಡಿಯದೆನ ಬಿಡಲಾರೆ ಕೇಳುವೆ ದೂರ. ಧ್ರುವೆಯ ಸುತರು ಧರ್ಮದೊಳಿತರು ಕೃಪೆಯ ಸೋತರು ಸ್ವಧರ್ಮದೊಳಿತರು ಅಧಿಗದಯೇತರು ಗುರು ನಂದನರು ಅತಿವೆತೆಯೇತರು ಗುರು ನಂದನರು ಸತ್ಯವಂತರಿಗೆ ಜಯವಲ್ಲವೆಗೆ ಸತ್ಯವಂತರಿಗೆ ಜಯವಲ್ಲವೆಗೆ ಒಡಿಲ್ಲ ಮಾತಿಗಳಿಗೆ ಶುಭಬಹುದೇ ಒಡಿಲ್ಲ ಮಾತಿಗಳಿಗೆ ಶುಭಬಹುದೇ ಬಿಡಲಾರೆ ಕೇಳುವುದು ಧರ್ಮವ ಅದೆಗಡಿಸುವರನ್ನು ಸಾಧೆ ಮಾಡಿಯನ ಬಿಡಲಾರೆ ಕೇಳುವುದು ನಾನೆಂದು ಬಲು ಗರ್ವದಿಂದ ಮೇರೆ ಕುರುಕುಲವನ್ನು ಧರಿಸುವುದೇ ನಾನೆಂದು ಬಲು ಗರ್ವದಿಂದ ಮೇರೆ ಕುರುಕುಲವನ್ನು ಧರಿಸುವುದೇ ಕೆಳಗೆ ಕೇಸರಿಯ ಒಣಕು ಜಂಬೂತ ಕದನದಲ್ಲಿ ಜಯಗೊಳಿಸುವುದೇ ಕೆಳಗೆ ಕೇಸರಿಯ ಒಣಕು ಜಂಬೂತ ಕದನದಲ್ಲಿ ಜಯಗೊಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಂತವರನ್ನು ಅದಪ್ಪತನ ಗೈಯುತ್ತ ಹಿರಿಷ್ಟನಿಗೆ ಜಯವನ್ನು ಸ್ಥಿರಗೊಳಿಸುವುದೇ ಬಿಡಲಾರೆ ಕೇಳುವುದು ಧರ್ಮವ ಅದೆಗಡಿಸುವರನ್ನು ಸಾಧೆ ಬಡಿಯದನ ಬಿಡಲಾರೆ ಕೇಳುವುದು ಇದರ ನಾನಿನ್ನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇವಿದ್ರ? ಪರಮಾತ್ಮ, ಆಗಬಹುದು
ಆ ಪಾಂಡವರನ್ನು ಕಂಡರೆ ನಿಮಗೆಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ವಿದುರ, ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ, ಮರೆಯದೆ. ಆಗಬಹುದು ಪರಮಾತ್ಮ. ಪರಮಾತ್ಮ, ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರೆಲ್ಲ ಜಗದ ಜೀವರಳೆ, ಬಲ್ಲವರೆಲ್ಲ ಜಗದ ಜೀವರಳೆ, ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ. ವಿದುರ, ವಿದುರ, ಭವರೋಗ ವೈದ್ಯ, ಪರಿಪಾಲಿಪ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ಜೀವನದ ಜಗದ ಜೀವಾತ್ಮನು